ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರಸ್ ವಿತ್ ನಿಖಿತಾ. ಇದು ಜನರಲ್ ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗ್. ನೀವು ಯಾವತ್ತು ನೋಡ್ತೀರಿ ಅವತ್ತಿನ ದಿನ ನಿಮಗೆ ರೆಸೊನೇಟ್ ಆಗುತ್ತೆ. ಓಕೆ, ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಇಲ್ಲಿಂದ ಇವತ್ತಿಂದ ಅಂದರೆ ಈ ಮಾರ್ಚಿಂದ 3 ತಿಂಗಳು, ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳೊಳಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಕರಿಯರ್ ರೀಡಿಂಗ್ ಮಾಡಿರಿ ಅಂತ ಕೇಳ್ತೀರಿ. ವೃತ್ತಿ ಜೀವನದಲ್ಲಿ ಏನು ಚೇಂಜಸ್ ಆಗ್ತಾವೋ, ಏನೇನು ಬರ್ತಾವೆ ಅಂತ ನೋಡೋಣ ಅಂತ ಒಂದು ಸ್ವಲ್ಪ. ಸೊ ನೀವು ಯಾವ್ಯಾವ ವೃತ್ತಿ ಒಳಗದಿರಿ, ಯಾವ್ಯಾವ ಕರಿಯರ್ ಒಳಗದಿರಿ, ನಿಮ್ಮ ವೃತ್ತಿ ಜೀವನದೊಳಗೆ ಏನು ಆಗ್ತೈತಿ, ಚಲೋ ಆಗ್ತಿರೋ, ಲಾಸಸ್ ಆಗ್ತಾವೋ, ಏನು ಹೊರಗೆ ಆಗ್ತಾರೋ, ಏನೇನು ಬರ್ತಾವೆ ನೋಡೋಣ. ಓಕೆ, ಇವೆರಡು ಮೇಜರ್ ಅರ್ಕಾನ. ಓಕೆ, ಈಗ ಸದ್ಯ ನೀವು ಹೆಂಗದಿರಿ ಅಂದರೆ ನಿಮ್ಮ ವೃತ್ತಿ ಜೀವನ ಒಳಗೆ ನೀವು ಒಂಥರ ಅಲೋನ್ ಆಗ್ಬಿಟ್ಟಿದೆ. ನಿಮ್ಮ ವೃತ್ತಿ ಜೀವನ ಒಳಗೆ ನೀವು ಮೋಸ್ಟ್ಲಿ ಅಲ್ಲಿ ಭಾಳ ಬೇಜಾರೈತೆ ನಿಮಗೆ, ಖುಷಿ ಇಲ್ಲ. ಖುಷಿ ಇಲ್ಲ ನಿಮ್ಗೆ ಅಲ್ಲಿ ಕೆಲವೊಂದು ನಿಮ್ಗೆ ಚಲೋ ಅನ್ಸೋ ಕೆಲವೊಂದು ವಿಷಯಗಳು ಇದ್ರೂ ಸಹ ಅವನ್ನ ನೋಡುವಂಥ ನಿಮ್ಗೆ ಇದು ಇಲ್ಲ. ನಿಮ್ಗೆ ಅಲ್ಲಿಂದ ಹೊರಗೆ ಬರ್ಬೇಕು, ನಾನು ಇದು ನನಗೆ ಚಲೋ ಅಲ್ಲ ಅಂತಂದು ಒಂಥರ ನೀನು ಅಂದರೆ ಬೇರೆ ಕಡೆ ನಾನು ಅಂದರೆ ನೋಡಿ ಕತ್ಲಿಂದ ಬೆಳಕಿನ ಕಡೆ ಹೊಂಟಾನ ಮನುಷ್ಯ ಇವತ್ತಿನ ತಿಂಗಳಿಗೆ ಅಂದ್ಕೊಂಡಿದ್ದೆ. ಕ್ಲಿಂಗಿಂಗ್ ಟು ದ ಪಾಸ್ಟ್. ನಿಮ್ದು ಹಳೇದ ಏನಾಯ್ತಲ್ಲ, ನೀವು ಹಳೆಯ ನೆನಪುಗಳು ಅಥವಾ ಹಳೆ ಪ್ಯಾಟ್ರನ್ಸ್, ಹಳೆ ನೆನಪುಗಳಲ್ಲಿ ಹಳೆ ಪ್ಯಾಟ್ರನ್ಸನ್ನ ನೀವು ರಿಪೀಟ್ ಮಾಡ್ತಿದ್ದೀರಿ. ಸೊ ಯು ಆರ್ ಫೀಲಿಂಗ್ ಅಲೋನ್ ಹಿಯರ್. ನಿಮ್ಮನ್ನು ನೀವು ಕಂಡೀಷ್ನಾಗಿ ಮಾಡ್ಕೊಂಡ್ರೆ ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೊಂಡಿಲ್ಲ. ನಿಮ್ಮನ್ನು ನೀವು ಯಾವ ಕರಿಯರ್ ಒಳಗದಿರಲ್ಲ ಅಲ್ಲಿ ಅಪ್ಡೇಟ್ ಆಗ್ತಿರ್ಬೇಕು ಯಾವಾಗ ಮನುಷ್ಯ. ಸೊ ನೀವು ಅಪ್ಡೇಟ್ ಆಗಿಲ್ಲ ಅನ್ನಿಸುತ್ತೆ. ಅಪ್ಡೇಟ್ ಆಗಿಲ್ಲ ಅಂದರೆ ಏನಾಗುತ್ತೆ, ನಿಮ್ಗೆ ಅಲ್ಲೇ ನಿಮ್ಗೆ ಪ್ರಮೋಷನ್ ಸಿಗೋಂಗಿಲ್ಲ. ನಿಮ್ಗೆ ಅಲ್ಲಿ ಏನಂತೀರಿ, ಖುಷಿ ಇರೋಂಗಿಲ್ಲ, ಕೆಲಸ ಮಾಡೋಕ್ಕೂ ಖುಷಿ ಇರೋಂಗಿಲ್ಲ. ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿರ್ತೀರ ಅಂದ್ಕೊಳ್ರಿ, ಆದರೆ ಇನ್ನೊಬ್ರಿಗೇನ ಅದು ಅಪ್ರಿಷಿಯೇಷನ್ ಹೋಗ್ತಿರ್ತಾವೆ. ನಿಮಗೆ ಅನ್ನಿಸುತ್ತೆ, ಅಯ್ಯೋ ನಾ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಕತ್ತೀನಿ, ನನಗೆ ಯಾರು ಅಪ್ರಿಷಿಯೇಟ್ ಮಾಡವಲ್ಲ, ನಾನು ಯಾರು ಗುರುತಿಸ್ವಲ್ರ ಅಂತಂದು. ಸೊ ಈಗಿನ ಪರಿಸ್ಥಿತಿ ಹೇಗಿದೆ. ಓಕೆ, ನೆಕ್ಸ್ಟ್ ಮಂತ್ ಒಳಗೆ ಸ್ವಲ್ಪ ಚೇಂಜಸ್ ಬರ್ತಾ ಇದಾವೆ. ಒಳ್ಳೆ ಚೇಂಜಸ್, ಟ್ರಾವೆಲಿಂಗ್ ಚೇಂಜಸ್ ಬರ್ಬೋದು, ಅಥವಾ ನಿಮ್ದು ಎಲ್ಲರೂ ಪ್ರಮೋಷನ್ ಆಗ್ಬೋದು, ಅಥವಾ ನಿಮ್ಮನ್ನ ಬೇರೆ ಕಡೆಗೂ ನಿಮ್ಮನ್ನ ಕಳಿಸ್ಬೋದು. ನಿಮ್ಮ ಜಾಬಿನ ಕಂಪ್ನಿ ವತಿಯಿಂದ, ಅಥವಾ ನೀವೇನು ಜಾಬ್ ಮಾಡ್ತಿರ್ತೀರಿ. ಕರಿಯರ್ ಅಂದರೆ ನೀವು ಓನ್ಲಿ ಜಾಬ್ ಅಂತಲೇ ಹೇಳಲ್ಲ. ನಿಮ್ಮದು ಏನಂತೀರಿ, ಪ್ರೈವೇಟ್ಗೆ ನಿಮ್ಮದು ಏನಾದ್ರು ವೃತ್ತಿ ಇತ್ತಂದ್ರೆ, ಬಿಸ್ನೆಸ್ ಇತ್ತಂದ್ರೆ ಅದರಿಂದನೂ ನೀವು ಬೇರೆ ಕಡೆ ಹೋಗೋವಂಥ ಚಾನ್ಸಸ್ ಇದಾವೆ. ಸೊ ಆಟ್ ಎಂಡ್ ಆಫ್ ದಿ ಡೇ ಮತ್ತೆ ಸ್ಟ್ರೆಸ್ ಆಗ್ತೀರಿ ನೀವು. ಅಂದರೆ ನೀವು ಈಗ ಚೇಂಜಸ್ ಮಾಡ್ಕೊತೀರಿ, ಚೇಂಜಸ್ ಮೇಲೆ ಸ್ಟ್ರೆಸ್ ಆಗ್ಬೋದು ಅಥವಾ ಬರ್ಡನ್ಸ್ ಅನ್ನಿಸ್ಬೋದು ನಿಮ್ಗೆ. ಓಕೆ, 3 ತಿಂಗಳೊಳಗೆ ಅಂದ್ರೆ ಚೇಂಜಸ್ ಬರ್ತಾವೆ. ಈಗ ಭಾಳ ಅಲೋನ್ನೆಸ್ ಅನ್ಕೊಳಕತ್ತೀರಿ ನೀವು. ನಿಮಗಿದು ಚಲೋ ಇಲ್ಲ. ಈಗ ಸದ್ಯ ನಿಮಗೆ ಭಾಳ ಬೇಜಾರೊಳಗದಿರಿ, ಮೋಸ್ಟ್ಲಿ ಲಾಸಸ್ ಒಳಗಿರ್ಬೋದು. ಜಾಬ್ ಒಳಗಿದ್ದವ್ರಿಗೆ ಅಪ್ರಿಷಿಯೇಷನ್ ಸಿಗಾಕತ್ತಿಲ್ಲ, ಏನಂತೀರಿ ಪ್ರಮೋಷನ್ ಸಿಗಾಕತ್ತಿಲ್ಲ ಅನ್ಕೋಬೋದು. ತಾವು ಅಂದ್ಕೊಂಡಿದ್ದ ಅನ್ಸಕತ್ತಿಲ್ಲ, ಇದು ಆ ವೃತ್ತಿ ನಮಗೆ ಚಲೋ ಅನ್ಸಕತ್ತಿಲ್ಲ, ಹೊರಗೆ ಬರಬೇಕು ಅಂತ ಅನ್ಕೊತೀರಿ. ಸೊ ನೆಕ್ಸ್ಟ್ ಚೇಂಜಸ್ ಬರ್ತಾವೆ. ಚೇಂಜಸ್ ಬಂದಮೇಲೆ ಎಲ್ಲ ಖುಷಿ ಆಗ್ತೈತಿ, ಎಲ್ಲ ಆಗ್ತೈತಿ. ಆದರೆ ಬರ್ಡನ್ಸ್ ಇರ್ತಾವಲ್ಲ, ಅದಕ್ಕೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಾವೆ ನಿಮಗೆ ಚೇಂಜಸ್ ಆಗಿದ್ಮೇಲೆ. ಸೊ ಅವಾಗ ಸ್ಟ್ರೆಸ್ ಅಂತ ಅನ್ನಿಸ್ಬೋದು. ನೆಕ್ಸ್ಟ್ ಇದು ಮಾರ್ಚ್ ಏಪ್ರಿಲ್ ಮೇಗೆ. ಓಕೆ, ಮತ್ತು ನಿಮಗೆ ಕೆಲವೊಂದು ದಿನ ಬೇಜಾರ, ಸ್ಟ್ರೆಸ್, ಆ ಟೈಪ್. ಇದು ಅಲೋನ್ನೆಸ್ ಬೇರೆ, ಅಲ್ಲಿ ಸ್ಟ್ರೆಸ್ ಆಗುವಂಥ ಚಾನ್ಸಸ್ ಇದಾವೆ. ಸೊ ಇವನ್ನ ಏನೇನಂತ ನೋಡೋಣ. ಈಗ ಅಲೋನ್ನೆಸ್ ಯಾಕೆ ಬಂತು, ನೀವು ಒಬ್ಬರೇ ಆಗಿಬಿಟ್ರೆ ಅಥವಾ ನಿಮ್ಗೆ ಎಲ್ಲ ಕೆಲಸ ಕೊಟ್ಬಿಟ್ಟಾರ. ನೋಡೋಣ. ನಿಮ್ಗೆ ಏನು ವೃತ್ತಿ ಒಳಗಂತಿರಲ್ಲ ಅಲ್ಲಿ ನಿಮ್ಗೆ ಏನು ಹೋಪ್ ಕಾಣ್ತಾ ಇಲ್ಲ. ಹೋಪ್ ಅನ್ನಿಸ್ತಾ ಇಲ್ಲ. ಮೋಸ್ಟ್ಲಿ ಅಂದ್ರೆ ನಿಮ್ಗೆ ನೀವು ಸ್ಯಾಲ್ರಿ ಕಮ್ಮಿ ಅನ್ನಿಸ್ತಿರ್ಬೋದು, ಅಥವಾ ನೀವು ದುಡಿತಿರೋದು ನಿಮಗೆ ನಮ್ಗೆ ಬರ್ತಿರೋದು ಇನ್ಕಮ್ ಕಮ್ಮಿ ಅನ್ನಿಸ್ತಿರ್ಬೋದು. ಮತ್ತು ಇದ್ರೊಳಗೆ ಹೋಪ್ ಕಾಣ್ತಾ ಇಲ್ಲ ಅಂತಂದರೆ ಇದ್ರೊಳಗೆ ನೀವು ಮುಂದುವರಿಬೇಕಲ್ಲ. ಅದ್ರೊಳಗೆ ಒಂದೇ ಈಗ ಒಂದೇನೋ ಸ್ಟಾರ್ಟ್ ಮಾಡಿರ್ತೀರಿ ಅಂತ ತಿಳ್ಕೊಳ್ರಿ. ಈ ಇಷ್ಟು ಅಮೌಂಟ್ ಅಂತ ನೀವು ದುಡಿತೀರಿ ಅಂದ್ಕೊಡೋಣ. ನೆಕ್ಸ್ಟ್ ನಿಮ್ಮ ನಾವು ಇನ್ನೂ ಜಾಸ್ತಿ ಮಾಡಬೇಕಲ್ಲ, ಅದನ್ನು ಎಕ್ಸ್ಟೆಂಡ್ ಮಾಡ್ಬೇಕು. ಅದನ್ನ ಆ ರೀತಿ ನಿಮ್ಗೇನು ಹೋಪ್ ಕಾಣಿಸ್ತಾ ಇಲ್ಲ ಅಂತ ಅನಿಸ್ತದೆ. ಸೊ ಯು ಆರ್ ಫೀಲಿಂಗ್ ಅಲೋನ್. ಓಕೆ, ಇಲ್ಲ ನಿಮ್ಗಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಭಾಳ ಇರ್ಬೋದು. ಇಲ್ಲಿ ಹೊರಗೆ ಗಾಡಿ ಅಡ್ಡಾಡ್ತಾವೆ, ಸ್ವಲ್ಪ ಬೇರ್ ಮಾಡಿರಿ ನಾಯ್ಸ್. ಓಕೆ,
ಇಲ್ಲಿ ಅಂದರೆ ಭಾಳ ಬಾಸಿಂಗ್ ಇರ್ಬೋದು, ಭಾಳ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನಿಮ್ಗೆ ಏನಾದರೂ ನಿಮ್ಗೆ ಸ್ವಲ್ಪ ಅಂದರೆ ನಿಮ್ಗೆ ಸಡ್ಲ ಕೊಟ್ಟಿಲ್ಲ ಅನ್ಕೊತೀನಿ ನಾನು. ನಿಮ್ಗೆ ಸ್ವಲ್ಪ ನಿಮ್ಗೆ ತಿಳಿದಂಗೆ ಮಾಡ್ಕೊಳ್ರಿ ಅಂತ ನಿಮ್ಗೆ ಒಂದು ಸ್ವಲ್ಪ ಕೊಡ್ತಾರಲ್ಲ, ಅದು ನಿಮ್ಗೆ ಪ್ರಯಾರಿಟಿ ಅದು. ಹಿಂಗೆ ನಿಮ್ಗೆ ಅಲ್ಲಿ ಏನು ಕೊಟ್ಟಿಲ್ಲ, ಅಲ್ಲಿ ಏನು ಹೇಳ್ತಾನೆ ಅದ ಹಿಂಗೆ ಈ ಲೈನ್ ದಾಟಬಾರ್ದಂದ್ರೆ ದಾಟಬಾರ್ದು, ಆ ಟೈಪ್ ನಿಮ್ಮದೇ ಏನೋ ಪರಿಸ್ಥಿತಿ ಇದೆ ಇಲ್ಲಿ. ಓಕೆ, ಈಗ ಮಾರ್ಚ್ ಒಳಗೆ ಈ ರೀತಿ ನಿಮ್ಮದಿದೆ. ಓಕೆ, ಚೇಂಜಸ್ ಯಾಕೆ ಬಂತ ನೋಡೋಣ, ಏನು ಚೇಂಜಸ್ ಬರ್ತಾವೆ. ಸೊ ಟ್ರಾವೆಲಿಂಗ್ ಇದೆ, ಪೂರ ಅದು ಏನಂತೀರಿ ದೊಡ್ಡ ಚೇಂಜ್ ಬರ್ತಾ ಇದೆ. ಅದು ನೀವು ಮಾಡಿದ್ದ ಕೆಲಸ ಮಾಡಿದ್ದೆ, ಯು ಆರ್ ಸೋ ಪರ್ಫೆಕ್ಟ್ ಇನ್ ಅವರ್ ವರ್ಕ್ ಅಂದ್ರೆ ನೀವು ಎಷ್ಟು ವರ್ಕ್ ಒಳಗೆ ಎಷ್ಟು ಪರ್ಫೆಕ್ಟ್ ಅದ್ರಿ ಅಂತಂದ್ರೆ. ಬಟ್ ಅದಕ್ಕೆ ನಿಮ್ಗೆ ನಿಮ್ಗೆ ಈಗ ನಾ ಏನು ಮಾಡಿದ್ರೆ ಬಂತು, ಏನು ಬೆಂಟೆ ನಾ ಇಲ್ಲಿಂದ ಹೋಗ್ಬಿಡೋಣ ಅನ್ನೋ ಪರಿಸ್ಥಿತಿ ಬರ್ತೈತಿ. ಓಕೆ, ಅಥವಾ ನೀವು ಮಾಡ್ತಿರೋ ಕೆಲಸ ಬಿಟ್ಟು ಬೇರೆ ಕೆಲಸ ಕಡೆ ನಿಮಗೆ ಟ್ರಾನ್ಸ್ಫರ್ ಸಿಗ್ಬೋದು. ಅದು ನೀವು ಮಾಡ್ತಿರೋ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ನೀವು ಹೋಗ್ಬೋದು. ಬಿಸ್ನೆಸ್ ಒಳಗಿದ್ರೆ ನಾವು ಸುತ್ತಡಿ ಇದು ಬೇಡ, ಇದು ಯಾಕೆ ಚಲೋ ಇಲ್ಲಲ್ಲ ನನಗೆ, ಸೊ ನೆಕ್ಸ್ಟ್ ಟೈಮ್ ಬೇರೆ ಕೆಲಸಕ್ಕೆ ನಾವು ಟ್ರೈ ಮಾಡೋಣ, ಬೇರೆ ಟೈಪ್ ಬಿಸ್ನೆಸ್ ಮಾಡೋಕ್ಕೆ ನೋಡೋಣ, ಆ ಟೈಪ್ನೇ ನೀವು ಟ್ರೈ ಮಾಡ್ಬೋದು. ಅಲ್ಲಿ ಆ ಬೇರೆ ಒಂದು ಏನು ಹೋಗ್ತಿರಲ್ಲ, ಬೇರೆ ಅಂದರೆ ಚೇಂಜ್ ಆಫ್ ಯುವರ್ ಜಾಬ್, ಚೇಂಜ್ ಆಫ್ ಯುವರ್ ಬಿಸ್ನೆಸ್, ಚೇಂಜ್ ಆಫ್ ಯುವರ್ ಐಡಿಯಾಸ್ ಇನ್ ದ್ಯಾಟ್. ಓಕೆ, ಅದ್ರೊಳಗೆ ನೀವೇನು ಮಾಡ್ತೀರಂದ್ರೆ ಅದ್ರೊಳಗೆ ನಾನು ಅದ್ರೊಳಗೆ ಅಲ್ಲಿ ಏನು ನಿಮ್ದಾದಂದು ಒಂದು ಜಾಗ ಮಾಡ್ಕೊಳ್ಳಿಕ್ಕೆ ಭಾಳ ಟ್ರೈ ಮಾಡ್ತೀರಿ, ಬಟ್ ಭಾಳ ಕಷ್ಟ ಆಗ್ತೈತೆ. ಓಕೆ, ನೆಕ್ಸ್ಟ್ ಸಾರೋ ಯಾಕೆ ಬಂದಿದೆ, ಮತ್ತೆ ಯಾಕೆ ಬೇಜಾರಾದ್ರಿ, ಯಾಕಂದ್ರೆ ಇಲ್ಲಿ ಚೇಂಜಸ್ ಬಂತು, ಹೊಸದೊಂದು ಚೇಂಜ್ ಮಾಡಿಕೊಂಡ್ರೆ. ಓಕೆ, ಲೆಟ್ ಅಸ್ ಸಿ ಸಾರೋ. ಈಗ ನೆಕ್ಸ್ಟ್ ಸಾರೋ ಅಂದರೆ ಬರ್ಡನ್ ಆಗ್ತಾಯಿದೆ ನಿಮಗೆ. ಓಕೆ, ಕಷ್ಟ ಆಗ್ತೈತಿ, ಕಷ್ಟ ಆದ್ರೂ ಆದರೆ ಚಲೋ ಒಳ್ಳೇದೇ ಇದೆ. ಅದರಿಂದ ನಿಮಗೆ ಕಷ್ಟಪಟ್ರೆ ಸುಖ ಅಂತಾರಲ್ಲ, ಈಗ ಕಷ್ಟಪಟ್ಟರೆ ನಿಮಗೆ ದುಡ್ಡು ಬರ್ತಾಯಿದೆ ನೋಡ್ರಲ್ಲೇ. ನೀವೇನು ದುಡ್ಡಿನ ಸಲುವಾಗಿ ಏನು ಚೇಂಜ್ ಮಾಡ್ತಾಯಿದ್ರಿ, ಎಲ್ಲ ಮಾಡ್ತಾಯಿದ್ರಿ, ಇಲ್ಲಿ ಲಾಸಸ್ಸು ಆಗ್ಬೋದು ನಿಮಗೆ ಚೇಂಜಸ್ ಒಳಗಿಲ್ಲೇ. ಇಲ್ಲಿ ಚೇಂಜಸ್ ಒಳಗೆ ಅಂದರೆ ಏಪ್ರಿಲ್ ಒಳಗೆ, ಮೇ ಒಳಗೆ ನಿಮಗೆ ಮತ್ತೆ ನೀವು ಅವಾಗ ಬೇಜಾರಾಗ್ತೀರಿ, ನನಗೆ ಯಾಕೋ ಎಲ್ಲ ಫುಲ್ ಲಾಸ್, ನಾನು ಮಾಡಿದ್ದೆ ಇಷ್ಟೆಲ್ಲ ಕೆಲಸ ಮಾಡಿದೆ, ಇಷ್ಟೆಲ್ಲ ಚೇಂಜ್ ಮಾಡಿದೆ, ನಿನ್ಗೆ ಯಾಕೆ ಆಗ್ತಿಲ್ಲ ಅಂದ್ರೆ, ಸೊ ನಿಮ್ಗೆ ಅಲ್ಲಿದೆ ಹೊಸ ಬಿಗ್ನಿಂಗ್ ನೀವು ಮಾಡಿದ್ದಕ್ಕೆ ಅಲ್ಲಿಂದ ನಿಮ್ಗೆ ಒಂದು ಸ್ವಲ್ಪ ಆಶಾಕಿರಣಗಳಂತಿರಲ್ಲ, ಒಂದು ಸ್ವಲ್ಪ ನಿಮ್ದು ಕೈಯಾಗ ದುಡ್ಡು ಹತ್ತಕ್ಕೆ ಸ್ಟಾರ್ಟ್ ಆಗ್ತಾವೆ. ನಿಮಗೆ ಅಲ್ಲೊಂದು ಏನಂತೀರಿ, ಒಂದು ಖುಷಿ ವಾತಾವರಣ ನಿಮ್ಗೆ ಸ್ಟಾರ್ಟ್ ಆಗ್ತೈತಿ. ಬಟ್ ನಿಮ್ದು ಕೆಲವೊಂದು ಮೈಂಡ್ಸೆಟ್ ಚೇಂಜ್ ಮಾಡ್ಬೇಕು, ನಿಮ್ಮ ಥಾಟ್ಸ್ ಚೇಂಜ್ ಮಾಡ್ಬೇಕು. ನಂದೇ ಅಂತ ಅನ್ಕೋಬಾರ್ದು. ಸೊ ಥಾಟ್ಸ್ ಚೇಂಜ್ ಮಾಡ್ತೀರಿ ನೀವು ದುಡ್ಡಿನ ಸಲುವಾಗಿನೇ. ಸೊ ಬೇಜಾರಾಗ್ತೀರಿ ಖರೆ, ಬಟ್ ಸ್ವಲ್ಪ ದುಡ್ಡು ಬರೋಕೆ ಭಾಳ ಚೆನ್ನಾಗೈತೆ ಅಂತ ಹೇಳಲ್ಲ ನಾನು. ಈ 3 ಮಂತ್ಸ್ ಸ್ವಲ್ಪ ಸ್ಟ್ರಗ್ಲಿಂಗ್ ಪೀರಿಯಡ್ ಇದೆ. ಈ 3 ಮಂತ್ಸ್ ದುಡ್ಡಿಗೆ ಒಂದು ಸ್ವಲ್ಪ ಇದು ಮಾರ್ಚ್ ಮೇ ಒಳಗೆ ನಿಮ್ಗೆ ದುಡ್ಡಿಂದ ಸ್ವಲ್ಪ ನಿಮ್ಗೆ ಏನಂತೀರಿ ಸ್ವಲ್ಪ ಕೈಗೆ ಹತ್ತವ ದುಡ್ಡು ಅಂತೇವಲ್ಲ, ನಾವು ಅಂದ್ಕೊಂಡಿದ್ದ ದುಡ್ಡು ನಮ್ಗೆ ಒಳಗೆ ಮನಿದು ಸ್ವಲ್ಪ ಗೇನ್ ಇದೆ. ಓಕೆ, ಇಲ್ಲಿ ಏಪ್ರಿಲ್ ಒಳಗೆ ಸ್ವಲ್ಪ ಲಾಸಸ್ ಆಗೋ ಚಾನ್ಸಸ್ ಇದಾವೆ. ಸೊ ಯು ವಿಲ್ ಸ್ಟ್ರಗಲ್ ಇಟ್. ನೀವೇನೋ ಹೊರಗಡೆ ಹೋಗ್ಬೋದು, ಏನೋ ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಇಷ್ಟಿದೆ. ಓಕೆನಾ? ಓಕೆ, ಸೊ ಹಿಂಗೆ ಆಗೋರಿಂದ ಏನು ಮಾಡಿರಿ ಅಂದರೆ ಸ್ವಲ್ಪ ಮೆಂಟಲಿ ಸ್ವಲ್ಪ ಸಮಾಧಾನ ಇರಿ, ಏನೇ ಆಗಲಿ. ಮತ್ತು ನೆಕ್ಸ್ಟ್ ನೋಡೋಣ ಅಂತಿದ್ದು ಆಗಿದ್ಮೇಲೆ ಸ್ವಲ್ಪ ಮೆಂಟಲಿ ಕಾಮ್ ಆಗಿರಿ. ಸ್ವಲ್ಪ ದುಡ್ಡಿಂದ ಖರ್ಚು ಮಾಡೋ ಮುಂದೆ ಸ್ವಲ್ಪ ಹಿಡಿತ ಒಳಗಿರಲಿ, ಸ್ವಲ್ಪ ಸೇವಿಂಗ್ಸ್ ಮಾಡೋದು ರೂಢಿ ಮಾಡಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್.